ಬೆಳಿಗ್ಗೆ ಬಿಗ್ ಬಾಸ್ ಇವತ್ತು ಒಂದು ಪ್ರೋಮೋವನ್ನ ರಿಲೀಸ್ ಮಾಡ್ತಿದೆ. ನಿಜಕ್ಕೂ ಆ ಪ್ರೋಮೋ ನೋಡಿದ ಪ್ರತಿಯೊಬ್ಬರ ಮುಖದಲ್ಲೂ ಕೂಡ ನಗು ಬಂದೇ ಬರುತ್ತೆ. ಅಷ್ಟು ಸುಂದರವಾಗಿದೆ, ಅಷ್ಟು ಎಂಟರ್ಟೈನ್ಮೆಂಟ್ ಆಗಿದೆ ಅಂತ ಹೇಳ್ಬೋದು. ಹೌದು, ಬಿಗ್ ಬಾಸ್ ಸೀಸನ್ 12ರಲ್ಲಿ ಇವಾಗ ಫ್ಯಾಮಿಲಿ ರೌಂಡ್ ನಡೀತಾ ಇದೆ. ಸೊ ಪ್ರತಿಯೊಬ್ಬರ ಕಂಟೆಸ್ಟೆಂಟ್ ತಂದೆ ತಾಯಿಗಳು ಬಂದು ಹೋಗ್ತಾ ಇದ್ದಾರೆ. ಹಾಗೇನೆ ಎಲ್ಲರ ಅಚ್ಚು ಮೆಚ್ಚಿನ ಗಿಲ್ಲಿ ನಟ ಅವರ ತಂದೆ ತಾಯಿಗಳು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಅವರ ಎಂಟ್ರಿ ಎಲ್ಲ ಎಷ್ಟು ಮಜಾ ಇತ್ತು ಗೊತ್ತಾ. ಇಲ್ಲಿ ಅವ್ರ ತಂದೆ ಮನೆಗೆ ಎಂಟ್ರಿ ಕೊಡ್ತಿದ್ದಾಗೆ ಕೈಯಲ್ಲಿ ಒಂದು ಬೆತ್ತವನ್ನ ಹಿಡಿದು ಬರ್ತಿದ್ದ ಹಾಗೇನೆ ನಮ್ದು ಟಗರು ಮರಿ ಎಲ್ಲೋ ಮಿಸ್ ಆಗಿದೆಯಲ್ಲ ಅಂತೇಳಿ ಹುಡುಕ್ತಾ ಕಂಡಂತಹ ಗಿಲ್ಲಿಗೆ ಒಂದೆರಡು ಒದೆ ಕೂಡ ಕೊಡ್ತಾರೆ. ಸೊ ನಗನಾಗ್ತಾ ಇಡೀ ಮನೆ ಅವ್ರು ಬಂದಿದ್ ನೋಡಿ ಫುಲ್ ಖುಷಿ ಆಗುತ್ತೆ. ಹಾಗೆ ಅವ್ರ ಅಮ್ಮ ಕೂಡ ಬರ್ತಾರೆ. ಅವ್ರ ಅಮ್ಮನು ಕೂಡ ನೋಡಿದ ತಕ್ಷಣ ಗಿಲ್ಲಿ ಅವರು, ಏನಮ್ಮ ತಲೆಗೆ ಡೈಗಿ ಹೊಡ್ಕೊಂಡ್ ಬರೋದ್ ಬಿಟ್ಟು ಹಿಂಗೆಲ್ಲ ಬಂದಿದ್ಯಲ್ಲ ಅಂದ್ರೆ, ಅಲ್ಲ ಕಣ ಮಗ್ನೆ, ನೀನೇ ತಲೆ ಎಲ್ಲ ನೀಟಾಗಿ ಬಾಚ್ಕೊಳ್ಳ, ನಾನು ಹೊಡ್ಕೊಂಡ್ ಬರಲ್ಲ ಅಂತ ಹೇಳ್ತಾ, ನಮ್ಮ ಅಪ್ಪರ ಎರಡನೇ ಹೆಂಡ್ತಿನಮ್ಮ, ನಮ್ ಚಿಕ್ಕವ್ವ ಇವರು ಅಂತೇಳಿ ಅಶ್ವಿನಿ ಗೌಡ ಅವ್ರನ್ನ ನಗ್ಕೊಂಡು ಅವ್ರನ್ನ ಪರಿಚಯ ಮಾಡಿ ಕೊಡ್ತಾರೆ. ಹಾಗೆ ಮಾತುಕತೆಗಳು ಮುಂದುವರಿತಾ ಗಿಲ್ಲಿ ಅವರ ತಾಯಿ ಗಿಲ್ಲಿ ಅವರ ತಲೆಗೆ ಎಣ್ಣೆಯನ್ನ ಹಚ್ಚಿ ಸುಂದರ ಅಂಗಂತರ ನೀಟಾಗಿ ಅವ್ರನ್ನ ರೆಡಿ ಮಾಡ್ತಾರೆ. ನೀವು ಇವತ್ತಿನ ಸಂಚಿಕೆಯಲ್ಲಿ ನೋಡ್ಬೋದು. ಹಾಗೆ ಇವತ್ತು ಬಿಟ್ಟಿರುವಂತಹ ಪ್ರೊಮೋ ವಿಡಿಯೋದಲ್ಲಿ ಅವ್ರು ಹೇಗೆ ರೆಡಿ ಆಗಿದ್ದಾರೆ ಅಂತ ಕೂಡ ಕಾಣಿಸ್ತಾ ಇದೆ. ಹಾಗೆ ಅವ್ರ ತಾಯಿ ಹೇಳ್ತಾರೆ, ಅಲ್ಲ ಮಗ್ನಿ, ನೀನ್ ಅಪ್ಪನ ಎದುರುಗಡೆ ಇಷ್ಟೊಂದು ಮಾತಾಡ್ತಾನೆ ಇರ್ಲಿ, ಅವಾಗ ಇಷ್ಟೊಂದು ಮಾತಾಡ್ತೇ, ನಂಗೆ ಗೊತ್ತವ ಅಪ್ಪನ್ಗೆ ನಾನು ಏನು ಹೊಡಿಯಲ್ಲ ಇಲ್ಲಿ ಅಂತ ಅವ್ರು ಹೊಡಿಬಾರ್ದು ಅಂತ ಹೇಳಿ ಕಳ್ಸಿರ್ತಾರೆ, ಅದಕ್ಕೆ ನೀ ಗಲ್ಬ ಹೊಡೆದ್ಬಿಡ್ತಾರ, ಅದಕ್ಕೆ ಇಷ್ಟೆಲ್ಲ ಮಾತಾಡ್ತಿದೀನಿ ಅಂತ ಹೇಳ್ತಾರೆ. ಅಲ್ಲ ಕಣೋ ಮಗ್ನೆ, ಮನೇಲಿ ಹೆಂಗ್ ಮಾತಾಡ್ತಿದ್ದ ಅದೇ ತರ ಮಾತಾಡ್ತೀಯಲ್ಲ ಮಗ್ನೆ ಅಂತೇಳಿ ನಗ್ನಾಗ್ತಾ ಅವ್ರು ಹೇಳ್ತಾರೆ. ಸೊ ನಿಜಕ್ಕೂ ಈ ಒಂದು ಸನ್ನಿವೇಶ ಅಂದ್ರೆ ಗಿಲ್ಲಿ ಅವ್ರ ಅಪ್ಪ ಅಮ್ಮ ಮನೆಗೆ ಎಂಟ್ರಿ ಕೊಡ್ತಿದ್ದಂಗೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಮುಖದಲ್ಲೂ ಅಂತ ಎಷ್ಟು ನಗು ಇರುತ್ತೆ ಅಂದ್ರೆ ಆ ಮಂದಹಾಸ ನೋಡೋದಕ್ಕೆ ಚಂದ. ಒಂದು ಎಪಿಸೋಡ್ ಅನ್ನ ಯಾರೆಲ್ಲ ಪ್ರೇಕ್ಷಕರು ನೋಡ್ತಾರೆ ನಿಜವಾಗ್ಲೂ ತುಂಬಾ ಮಜವಾಗಿರುತ್ತೆ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ, ತುಂಬಾ ಖುಷಿ ಪಡ್ತಾರೆ. ನಿಜವಾಗ್ಲೂ ಇವ್ರ ಕಾಮಿಡಿ ನೋಡೋದಕ್ಕೆ ಈಗ ಆಲ್ರೆಡಿ ಕರ್ನಾಟಕದಾದ್ಯಂತ ಆಲ್ಮೋಸ್ಟ್ ದೇಶದಾದ್ಯಂತ ಗಿಲ್ಲಿ ಪ್ರಸಿದ್ಧಿಯನ್ನ ಪಡ್ಕೊಂಡಿದ್ದಾರೆ. ಅವರ ಕಾಮಿಡಿ ಆಗ್ಬೋದು, ಅವರ ನೇರ ನುಡಿಗಳಾಗ್ಬೋದು, ಪ್ರತಿಯೊಬ್ರು ಕೂಡ ಔಟ್ ಫಾರ್ ಗಿಲ್ಲಿ, ಔಟ್ ಫಾರ್ ಗಿಲ್ಲಿ, ನಮ್ಮ ಮಂಡ್ಯದ ಹುಡುಗ ಗೆಲ್ಬೇಕು ಅಂತ ಹಾರೈಸ್ತಿದ್ದಾರೆ. ಹಾಗೆ ಒಂದಷ್ಟು ಜನ ವಿಡಿಯೋಸ್ ಕೂಡ ಮಾಡಿ ಹಾಕ್ತಿದ್ದಾರೆ, ಗಿಲ್ಲಿ ಅವ್ರಿಗೆ ವೋಟ್ ಮಾಡಿ, ಸಪೋರ್ಟ್ ಮಾಡಿ ಅಂತೇಳಿ. ನಿಜಕ್ಕೂ ಯಾರು ಕೂಡ ಇವತ್ತಿನ ಎಪಿಸೋಡ್ ಅನ್ನ ಮಿಸ್ ಮಾಡ್ಕೋಬೇಡಿ. ಯಾಕೆ ಗೊತ್ತಾ, ನಿಮ್ಗೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಫುಲ್ ಖುಷಿ ಆಗ್ತೀರಾ. ಹಾಗೆ ನೀವು ಕೂಡ ಗಿಲ್ಲಿಗೆ ಸಪೋರ್ಟ್ ಮಾಡಿ. ಈಗ ಆಲ್ರೆಡಿ ಇರುವಂತಹ ಬಿಗ್ ಬಾಸ್ ಆ ಎಲ್ಲ ಕಂಟೆಸ್ಟೆಂಟ್ ಅಲ್ಲಿ ಬೆಸ್ಟ್ ಕಂಟೆಸ್ಟೆಂಟ್ ಯಾರು, ಕಾಮಿಡಿ ಆಗ್ಬೋದು, ಗೇಮ್ ಅಲ್ಲಿ ಆಗ್ಬೋದು, ಮತ್ತೆ ಎಲ್ಲಾ ರೀತಿನಲ್ಲೂ ಯಾರು ಬೆಸ್ಟ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಫ್ಯಾಮಿಲಿ ರೌಂಡ್ ಇವಾಗ ಬಿಗ್ ಬಾಸ್ ನಲ್ಲಿ ನಡೀತಿದೆ ಅಲ್ವಾ. ಸೊ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಫ್ಯಾಮಿಲಿ ಮೆಂಬರ್ಸ್ ಬಂದು ಹೋಗ್ತಿದ್ದಾರೆ. ಸೊ ಎಲ್ಲರ ಬಗ್ಗೆ ನಿಮ್ಮ ಅನಿಸಿಕೆ ಏನು, ಹಾಗೆ ಗಿಲ್ಲಿ ನಟ ಅವರ ತಂದೆ ತಾಯಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಯಾಕೆ ಅಂದ್ರೆ ಎಲ್ಲೋ ಒಂದು ಹಳ್ಳಿಗಾಡಿನ ಹುಡುಗ ಬೆಂಗಳೂರು ಪೇಟೆ ಅಂತ ಬಂದು ಎಲ್ಲೋ ಒಂದರ ಚೌಟ್ರಲ್ಲಿ ಕೆಲಸ ಮಾಡ್ಕೊಂಡು ಹಾಗೆ ಒಂದು ಸಣ್ಣ ಪುಟ್ಟ ಅವಕಾಶ ಸಿಕ್ಕಿ ಇವತ್ತು ಬಿಗ್ ಬಾಸ್ ಅನ್ನುವಂತಹ ಒಂದೊಳ್ಳೆ ಅದ್ಭುತವಾದಂತಹ ಜಾಗಕ್ಕೆ ಹೋಗಿ ಅವಕಾಶವನ್ನ ಗಿಟ್ಟಿಸ್ಕೊಂಡು ಇಡೀ ದೇಶದ ಜನರನ್ನ, ನಮ್ಮ ಕರ್ನಾಟಕದ ಎಲ್ಲ ಜನರನ್ನ ರಂಜಿಸ್ತಿದ್ದಾರೆ. ಸೊ ಬೆಸ್ಟ್ ಕಾಮಿಡಿಯನ್ ಇವಾಗ ಪ್ರೆಸೆಂಟು ಟ್ರೆಂಡಿಂಗ್ ಅಲ್ಲಿ ಇರೋರು ಅಂತಂದ್ರೆ ದಟ್ ಈಸ್ ಒನ್ ಅಂಡ್ ಓನ್ಲಿ ಗಿಲ್ಲಿ ನಟ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಮ್ಮೆ ಮಗದೊಮ್ಮೆ ನಾನು ಹೇಳೋದಿಷ್ಟೇ, ಬಡವ್ರ ಮಕ್ಕಳು ಬೆಳಿಬೇಕ್ರಯ್ಯ. ಎಲ್ಲೋ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಹಳ್ಳಿಗಾಡಿಂದ ಬಂದು ಹೇಗೇಗೋ ಇದ್ದು ಸೊ ಇವತ್ತು ಈ ಥರ ನಮ್ಮನ್ನು ರಂಜಿಸ್ತಾ ಇದ್ದಾರೆ. ಸೊ ಫೈನಲಿ ಬಡವ್ರ ಮಕ್ಕಳು ಬೆಳಿಬೇಕ್ರಯ್ಯ ಅಷ್ಟೇ. ಸೊ ಬಿ ಸಪೋರ್ಟ್ ಗಿಲ್ಲಿ ನಟ.